ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಬಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS6 ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದ್ರೆ NEP ಯಲ್ಲಿ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಇಂಟರ್ನ್ಯಾಷನಲ್ ಎಕನಾಮಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾದ 5 ಅಂಕದ ಒಂದು ಮಹತ್ವದ ಅಂಶವಾಗಿದೆ. ಅದು ಯಾವ್ದಂದ್ರೆ ಸೂರಿ ಮಾರಾಟ ಅಥವಾ ಅದಕ್ಕೆ ಡಂಪಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ. ಇಲ್ಲಿ ಸೂರಿ ಮಾರಾಟದ ಅರ್ಥ ಮತ್ತು ಸೂರಿ ಮಾರಾಟದ ಒಂದಿಷ್ಟು ವಿರೋಧಿ ಕ್ರಮಗಳ ಬಗ್ಗೆ ವಿವರಿಸ್ತಾ ಹೋಗ್ತೇನೆ. ಇಲ್ಲಿ ಪ್ರಥಮವಾಗಿ ಸೂರಿ ಮಾರಾಟ ಅಂದ್ರೆ ಏನು, ಅದರ ಅರ್ಥ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಸೂರಿ ಮಾರಾಟ ಅಂದ್ರ ಸ್ವದೇಶಿ ಉತ್ಪಾದಕನೊಬ್ಬನು ವಿದೇಶಿ ಮಾರುಕಟ್ಟೆಯಲ್ಲಿ ಸರಕುಗಳನ್ನು ಅಗ್ಗದ ಬೆಲೆಯಲ್ಲಿ ರಾಶಿಯಾಗಿ ಮಾರಾಟ ಮಾಡುವ ಕ್ರಮಕ್ಕೆ ಸೂರಿ ಮಾರಾಟ ಎಂದು ಹೆಸರು. ಅಂದ್ರ ಸ್ವದೇಶಿ ಮಾರುಕಟ್ಟೆಯಲ್ಲಿ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಬೆಲೆಗಳು ಸರಕುಗಳನ್ನು ಮಾರಾಟ ಮಾಡುವ ವಿಧಾನವನ್ನ ಸೂರಿ ಮಾರಾಟ ಅಥವಾ ಡಂಪ್ ಮಾಡುವಿಕೆ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಸ್ವದೇಶಿ ಅಂದ್ರೆ ನಮ್ಮ ದೇಶದ ಉತ್ಪಾದಕನೊಬ್ಬ ಬೇರೆ ದೇಶಗಳಲ್ಲಿ ಮಾರುಕಟ್ಟೆಗಳಲ್ಲಿ ಸರಕುಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಅದು ರಾಶಿಯಾಗಿ ಮಾರಾಟ ಮಾಡುವ ಕ್ರಮಕ್ಕೆ ನಾವೇನಂತ ಕರಿತೀವಿ, ಸೂರಿ ಮಾರಾಟ ಅಂತ ಕರಿತೀವಿ. ಅಂದ್ರ ನಮ್ಮಲ್ಲಿರ್ತಕ್ಕಂಥ ಒಬ್ಬ ಉತ್ಪಾದಕ ಏನ್ ಮಾಡ್ಬೋದು, ತನ್ನ ಒಂದು ಉತ್ಪಾದಿಸಿದಂತ ಸರಕು ಸೇವೆಗಳನ್ನ ವಿದೇಶಗಳಲ್ಲಿ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಮಾರಾಟ ಮಾಡ್ತಕ್ಕಂಥದ್ದನ್ನು ಅದು ಏನು ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನ ಅಗ್ಗದ ಬೆಲೆಯಲ್ಲಿ ರಾಶಿಯಾಗಿ ಮಾರಾಟ ಮಾಡುವ ಕ್ರಮಕ್ಕೆ ನಾವೇನಂತ ಕರಿತೀವಿ, ಸೂರಿ ಮಾರಾಟ ಅಂತ ಕರಿತೀವಿ. ಅಂದ್ರ ಹೆಸರೇ ಇಲ್ಲಿ ಏನು ಸ್ವದೇಶಿ ಮಾರುಕಟ್ಟೆಯಲ್ಲಿ ಮತ್ತು ವಿದೇಶಿ ಮಾರುಕಟ್ಟೆಗಳಲ್ಲಿ ಬೇರೆ ಬೇರೆ ಬೆಲೆಗಳನ್ನ ಸರಕುಗಳನ್ನ ಮಾರಾಟ ವಿಧಾನವನ್ನ ಸೂರಿ ಮಾರಾಟ ಅಥವಾ ಡಂಪ್ ಮಾಡುವಿಕೆ ಅಂತ ಕರಿತೀವಿ. ಆಮೇಲೆ ಇದನ್ನು ಒಟ್ಟಾರೆಯಾಗಿ ಹೇಳುವುದಾದ್ರೆ ಯಾವುದೊಂದು ಸರಕನ್ನ ಸ್ವದೇಶಿ ಮಾರುಕಟ್ಟೆಯಲ್ಲಿ ಮಾರುವ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ವಿದೇಶಿ ಮಾರುಕಟ್ಟೆಯಲ್ಲಿ ಸಮರ್ಥವಾಗಿ ಮಾರುವ ವ್ಯಾಪಾರವೇ ಡಂಪಿಂಗ್ ಅಥವಾ ಸೂರಿ ಮಾರಾಟ ಅಂತ ಕರೀತಾರೆ. ಅಂದ್ರ ನಮ್ಮ ದೇಶದಲ್ಲಿ ಮಾರಾಟ ಮಾಡತಕ್ಕಂಥ ಸರಕಿನ ಬೆಲೆಗಿಂತಲೂ ಕಡಿಮೆ ಬೇರೆ ರಾಷ್ಟ್ರಗಳ ಅಥವಾ ಬೇರೆ ದೇಶಗಳಲ್ಲಿ ಮಾರಾಟ ಮಾಡುವ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ, ವ್ಯಾಪಾರಕ್ಕೆ ಡಂಪಿಂಗ್ ಅಥವಾ ಸೂರಿ ಮಾರಾಟ ಅಂತ ಕರೀತಾರೆ. ಇದು ಬರ್ತಕ್ಕಂಥದ್ದು. ಇನ್ನು ಸೂರಿ ಮಾರಾಟ ಕೂಡ ಇಲ್ಲಿ ಬರ್ತದ. ಡಂಪಿಂಗ್ ಮಾಡುವಿಕೆ ಹಿಂದಿನ ಉದ್ದೇಶ ಏನಂದ್ರ ಸರಕುಗಳನ್ನ ಅಗ್ಗದ ಬೆಲೆಯಲ್ಲಿ ಮಾರಾಟ ಮಾಡುವ ಮೂಲಕ ಏನ್ ಮಾಡ್ಬೋದು, ಅಲ್ಲಿ ಉತ್ಪಾದಕನು ವಿದೇಶಿ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೆಸಲು ಮತ್ತು ಮಾರುಕಟ್ಟೆ ಮೇಲೆ ಅವನ ತನ್ನ ಹಿಡಿತವನ್ನ ಸಾಧಿಸಲು ಸಾಧ್ಯ ಆಗ್ತದ ಅಂತ ಹೇಳಿ. ಅಂದ್ರೆ ಇದನ್ನ ಯಾಕೆ ಮಾಡ್ತಾರಂದ್ರ ಈ ಮಾಡುವ ಹಿಂದಿನ ಉದ್ದೇಶ ಏನಂದ್ರ ಸರಕುಗಳನ್ನ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುವ ಮೂಲಕ ಏನ್ ಮಾಡ್ಬೋದ್ರಿ, ಉತ್ಪಾದಕ ವಿದೇಶಿ ಮಾರುಕಟ್ಟೆಯಲ್ಲಿ ಅಂದ್ರೆ ಬೇರೆ ರಾಷ್ಟ್ರದ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೆಸಬಹುದು ಮತ್ತು ಮಾರುಕಟ್ಟೆ ಮೇಲೆ ತನ್ನ ಹಿಡಿತವನ್ನ ಸಾಧಿಸಾಕ ಈ ಒಂದು ಕ್ರಮವನ್ನ ಕೈಗೊಳ್ತಾನೆ. ಹಾಗಾಗಿ ಇದಕ್ಕೆ ನಾವು ಸೂರಿ ಮಾರಾಟ ಅಥವಾ ಡಂಪಿಂಗ್ ಮಾಡುವಿಕೆ ಅಂತ ಕರಿತೀವಿ. ಇದು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಕೆಲವು ಸರಕುಗಳು ಸ್ವದೇಶಿ ಮಾರುಕಟ್ಟೆಯಲ್ಲಿ ಮಾರಾಟಗೊಳ್ಳದೆ ಬಹಳ ಕಾಲ ಉಳಿತಾವ ಮತ್ತು ಇವುಗಳನ್ನ ಹಾಗೆ ಇಟ್ಟುಕೊಳ್ಳುವ ನಷ್ಟವನ್ನು ಅನುಭವಿಸುವುದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುವುದು ಒಳ್ಳೆಯ ಉಪಾಯವಾಗಿ ಕೂಡ ಕಂಡು ಬರ್ತದ ಅಂತ ಹೇಳ್ತಾರ. ಅಂದ್ರ ಇದನ್ನ ಮಾಡುವ ಉದ್ದೇಶ ಏನಂದ್ರೆ ಕೆಲವೊಂದು ಸರಕುಗಳು ಏನಾಗ್ತಾವ್ರಿ, ಸ್ವದೇಶಿ ಮಾರುಕಟ್ಟೆಯಲ್ಲಿ ಅಂದ್ರೆ ನಮ್ಮ ದೇಶೀಯ ಮಾರುಕಟ್ಟೆಗಳಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥದ್ದು ಹಾಗೆ ಉಳಿದ್ ಬಿಡ್ತಾವ. ಅವುಗಳನ್ನ ಮಾರಾಟ ಮಾಡಕ್ಕೆ ಏನ್ ಮಾಡ್ತಾರ, ಅವು ಹಾಗೆ ಇಟ್ಟುಕೊಳ್ಳುವ ಬದಲಾಗಿ ನಷ್ಟವನ್ನು ಅನುಭವಿಸುವುದ್ರ ಬದಲಾಗಿ ಅದನ್ನ ಕಡಿಮೆ ಬೆಲೆಗೆ ನಾವೇನ್ ಮಾಡುದು, ಬೇರೆ ದೇಶಗಳಲ್ಲಿ ಮಾರಾಟ ಮಾಡೋದ್ರಿಂದನೂ ನಮ್ಮ ವ್ಯಾಪಾರನೂ ಆಗ್ತದ. ಆಮೇಲೆ ನಾವಲ್ಲಿ ಏನು ಉಳಿತಾಯವಾಗಿರ್ತ ಆ ಸರಕುಗಳು ಮಾರಾಟ ಮಾಡೋದ್ರಿಂದ ನಮಗೆ ಆದಾಯ ಕೂಡ ಬರ್ತದ ಅಂತ ಹೇಳ್ತಾರೆ. ಇದು ಕೂಡ ಡಂಪಿಂಗ್ ಅಥವಾ ಸೂರಿ ಮಾರಾಟ ಅಂತ ಕಂಡು ಬರತಕ್ಕಂಥದ್ದು. ಇನ್ನದ್ರ ಒಂದಿಷ್ಟು ಪ್ರಮುಖ ವಿರೋಧಿ ಕ್ರಮಗಳು ಕೂಡ ಅದಾವ. ಇದನ್ನ ಯಾಕೆ ಮಾಡ್ತಾರ, ಇಲ್ಲಿ ವಿರೋಧಿ ಕ್ರಮಗಳನ್ನ ತೆಗೆದುಕೊಂಡ್ರ ಒಂದು ದೇಶ ಇನ್ನೊಂದು ದೇಶದಲ್ಲಿ ಸೂರಿ ಮಾರಾಟ ನಡೆಸಿದ್ರೆ ಯಾವ ದೇಶದಲ್ಲಿ ಸೂರಿ ಮಾರಾಟ ನಡೆಸಲಾಗುತ್ತಿರೋದೋ ಆ ದೇಶಕ್ಕೆ ಬಹಳ ಅನಾನುಕೂಲತೆಗಳಾಗುವ ಸಾಧ್ಯತೆ ಇರ್ತದ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಸೂರಿ ಮಾರಾಟ ಮಾಡೋದು ವಿರೋಧ ಕ್ರಮ. ಯಾಕಂದ್ರ ಈ ಒಂದು ದೇಶ ಇನ್ನೊಂದು ದೇಶದಲ್ಲಿ ಸೂರಿ ಮಾರಾಟ ನಡೆಸಿದ್ರ ಯಾವ ದೇಶದಲ್ಲಿ ಸೂರಿ ಮಾರಾಟ ನಡೆಸಲಾಗುತ್ತಿರ್ತದೋ ಆ ದೇಶಕ್ಕೆ ಬಹಳ ಅನಾನುಕೂಲವಾಗುವ ಸಾಧ್ಯತೆ ಇರ್ತದೆ. ಅಂದ್ರೆ ನಾವು ನಮ್ಮ ದೇಶದವ್ರು ಏನಾದ್ರೂ ಈಗ ಬೇರೆ ದೇಶಗಳಲ್ಲಿ ಬೇರೆ ಯಾವುದೋ ಒಂದು ರಾಷ್ಟ್ರದಲ್ಲಿ ಹೋಗಿ ಈ ಸೂರಿ ಮಾರಾಟ ಮಾಡುವುದರಿಂದ ನಮಗ್ ಲಾಭ ಆಗ್ತೈತೆ ಹೊರತು ನಮಗ್ ಲಾಭ ಆಗ್ತದೆ ಓಕೆ, ಆದ್ರ ಆ ದೇಶಕ್ಕೆ ತೊಂದರೆ ಆಗ್ತೈತೆ. ಯಾಕಂದ್ರೆ ಅಲ್ಲಿಯ ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗ್ತದ, ನಮ್ಮ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದ. ಅದಕ್ಕೆ ಮುಖ್ಯ ಕಾರಣ ಬೆಲೆಯನ್ನ ನಾವು ಇಳಿಸಿರ್ತೀವಿ. ಹಾಗಾಗಿ ಸೂರಿ ಮಾರಾಟದಲ್ಲಿ ಅದು ಪ್ರಮುಖವಾಗಿರ್ತಕ್ಕಂಥದ್ದು. ಆಮೇಲೆ ಆ ದೇಶದ ಸರಕುಗಳು ಮಾರಾಟವಾಗದೆ ಉಳಿಯಬಹುದು. ಅಲ್ಲಿರ್ತಕ್ಕಂಥ ಆ ದೇಶದಲ್ಲಿ ಏನು ಉತ್ಪಾದನೆ ಆಗಿರ್ತೋ ಆ ಸರಕುಗಳು ಉಳಿಯುವ ಅಪಾಯ ಕೂಡ ಇರ್ತದ. ಯಾಕಂದ್ರೆ ಎಲ್ಲಾ ದೇಶದಲ್ಲಿ ಅಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸರಕುಗಳನ್ನ ನಮ್ಮ ದೇಶೀಯ ಸರಕುಗಳನ್ನ ಹೆಚ್ಚಾಗಿ ಕೊಂಡ್ಕೊಳ್ತಾರೆ. ಅದಕ್ಕೆ ಕಾರಣ ನಾವು ಬೆಲೆಯನ್ನ ಕಡಿಮೆ ಮಾಡಿರ್ತೀವಿ. ಆಮೇಲೆ ಆ ದೇಶದಲ್ಲಿ ಉತ್ಪಾದನೆ ಆದಂತ ಸರಕು ಸೇವೆಗಳು ಉಳಿಯುವ ಸಾಧ್ಯತೆ ಇಲ್ಲಿ ಹೆಚ್ಚಿರ್ತದ. ಹಾಗಾಗಿ ಇದು ಅಪಾಯ ಕೂಡ ಕಂಡು ಬರ್ತದ ಅಂತ ಹೇಳ್ತಾರ. ಇಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೊಟ್ಟಾರ. ಆಮದು ಸುಂಕಗಳ ಏರಿಕೆ
ಅಂದ್ರ ಸೂರಿ ಮಾರಾಟದ ವಿರೋಧಿ ಕ್ರಮಗಳಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಯಾವ್ದ್ರಿ? ಆಮದು ಸುಂಕಗಳ ಏರಿಕೆ. ಅಂದ್ರ ಆಮದು ಸರಕುಗಳ ಮೇಲೆ, ಅದರಲ್ಲಿಯೂ ನಿರ್ದಿಷ್ಟವಾಗಿ ಸೂರಿ ಮಾರಾಟಗೊಳ್ಳುತ್ತಿರುವ ಸರಕುಗಳ ಮೇಲೆ ಸುಂಕವನ್ನು ಹೆಚ್ಚಿಸಿದಾಗ ಆ ಸರಕುಗಳು ಬೆಲೆ ಜಾಸ್ತಿ ಆಗ್ತವ ಮತ್ತು ಸರಕು ಸ್ವಲ್ಪ ದುಬಾರಿಯಾಗಿ ಪರಿವರ್ತನೆಗೊಳ್ಳುತ್ತವ. ಪರಿಣಾಮವಾಗಿ ಅವುಗಳ ಖರೀದಿ ಹಾಗೂ ಸೂರಿ ಮಾರಾಟಗೊಳಗೊಳ್ಳುವ ಅವಶ್ಯಕತೆ ಕಡಿಮೆ ಆಗ್ತದ ಅಂತ ಹೇಳ್ತಾರೆ. ಅಂದ್ರ ಬೇರೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಅಂದ್ರೆ ಅದ್ರ ಮೇಲೆ ಆಮದು ಸುಂಕವನ್ನ ಏರಿಸ್ತಕ್ಕಂಥದ್ದು. ಆ ಸರಕು ಸೇವೆಗಳ ಮೇಲೆ ಆಮದು ಸುಂಕ ಏರಿಸಿದ್ರಂದ್ರ ಆ ಸರಕುಗಳು ನಮ್ಮಲ್ಲಿ ಬಂದು ವ್ಯಾಪಾರ ಆಗ್ಲಿಕ್ಕೆ ಸ್ವಲ್ಪ ಬೆಲೆ ಅಧಿಕವಾಗ್ತದ. ಅವಾಗದು ವಸ್ತು ದುಬಾರಿ ಆಗುವುದರಿಂದ ಅಲ್ಲಿ ಕೊಂಡುಕೊಳ್ಳುವ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದ. ಅದರಿಂದ ಸೂರಿ ಮಾರಾಟಗೊಳ್ಳುವ ಅವಶ್ಯಕತೆ ಕೂಡ ಇಲ್ಲಿ ಕಡಿಮೆ ಆಗ್ತದ. ಅದಕ್ಕೆ ಮುಖ್ಯವಾಗಿ ಕಡಿವಾಣ ಹಾಕ್ತಕ್ಕಂಥದ್ದು ಯಾವ್ದ್ರಿ? ಆಮದು ಸುಂಕಗಳ ಏರಿಕೆ. ಆ ಸರಕುಗಳ ಮೇಲೆ ಆಮದು ಸುಂಕ ಏರಿಸುವುದರಿಂದ ಅದರ ಬೆಲೆ ಹೆಚ್ಚಾಗ್ತದ. ಹಾಗಾಗಿ ಅದು ವ್ಯಾಪಾರ ವ್ಯವಹಾರ ಆಗ್ತಕ್ಕಂಥದ್ದು ಕೂಡ ಅಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಇದು ಒಂದನೇದ್ದು. ಇನ್ನು ಆಮದು ದೇಯಾಂಶಗಳು. ಆಮದು ದೇಯಾಂಶಗಳಂದ್ರ ವಿಧಿಸುವ ಮುಖಾಂತರ, ಅಂದ್ರೆ ಎಷ್ಟೇ ಪರಿಮಾಣದ ಸರಕುಗಳನ್ನು ಆಮದು ಮಾಡಿಕೊಳ್ಳಬೇಕೆಂದು ನಿಗದಿಗೊಳಿಸುವ ಮೂಲಕ ಸೂರಿ ಮಾರಾಟ ನಿಯಂತ್ರಿಸಲು ಸಾಧ್ಯವಿರುತ್ತದ ಅಂತ ಹೇಳ್ತಾರೆ. ಇದು ಕೂಡ ಇಲ್ಲಿ ನಿಯಂತ್ರಣ ಮಾಡಾಕ ಪ್ರಮುಖವಾಗಿ ಇರ್ತಕ್ಕಂಥದ್ದು ಸಾಧ್ಯವಿರ್ತದ. ಯಾಕಂದ್ರೆ ಇದನ್ನ ವಿಧಿಸುವುದರಿಂದ ಇಂತಿಷ್ಟೇ ತರಿಸ್ಕೊಳ್ಬೇಕನ್ನೋದು ಕೂಡ ಇಲ್ಲಿ ಸರ್ಕಾರದ ಒಂದು ನಿಲುವಾಗಿರ್ತದ. ಹಾಗಿದ್ದಾಗ ಇಲ್ಲಿ ಏನಾಗ್ತೈತಿ, ಅಷ್ಟೇನೆ ತರಿಸುವುದರಿಂದ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಇದು ಎರಡನೇದ್ದು. ಇನ್ನು ಅದೇ ರೀತಿ ಮೂರನೇದು ವಿನಿಮಯ ನಿರ್ಬಂಧಗಳು. ಅಂದ್ರೆ ಸೂರಿ ಮಾರಾಟದಲ್ಲಿಯೂ ಯಾವ್ದಾದ್ರು ಸಹ ಸರಕುಗಳ ಅನುಮತಿ ವಿದೇಶಿ ವಿನಿಮಯ ಅವಶ್ಯಕತೆ ಇರ್ತದ. ಸೂರಿ ಮಾರಾಟಕ್ಕಾಗಿ ಒಳಗಾಗುವ ದೇಶದ ಸರ್ಕಾರದ ವಿನಿಮಯ ನಿರ್ಬಂಧವನ್ನ ವಿಧಿಸುವ ಮೂಲಕ, ಅಂದರೆ ವಿದೇಶಿ ವಿನಿಮಯ ತಕ್ಕಷ್ಟು ಪ್ರಮಾಣದಲ್ಲಿ ದೊರೆಯುವಂತೆ ಮಾಡುವ ಮುಖಾಂತರ ಕೂಡ ಸೂರಿ ಮಾರಾಟವನ್ನ ನಿಯಂತ್ರಣಕ್ಕೆ ಒಳಪಡಿಸಬಹುದು. ಅಂದ್ರೆ ಏನಲ್ಲಿ ವಿನಿಮಯ ಮಾಡ್ಕೊಳ್ತೀವಿ ಅದರದ್ದೇ ಆದಂತ ಒಂದಿಷ್ಟು ನಿರ್ಬಂಧಗಳನ್ನ ಸರ್ಕಾರ ಹಾಕ್ತಕ್ಕಂಥದ್ದು. ಅಲ್ಲಿ ವಿನಿಮಯ ನಿರ್ಬಂಧ ವಿಧಿಸುವುದ್ರ ಮೂಲಕ ಅವು ನಮ್ಮ ದೇಶದಲ್ಲಾಗ್ಲಿ ಅಥವಾ ನಾವು ಬೇರೆ ದೇಶಗಳಲ್ಲಾಗ್ಲಿ ಅಗ್ಗದ ಬೆಲೆಗಳಲ್ಲಿ ಮಾರಾಟ ಮಾಡಕ ಅಲ್ಲಿ ಏನಾಗ್ತೈತಿ, ನಿಯಂತ್ರಣವನ್ನ ಹೇರಿದಂತ ಆಗ್ತದ. ಅದರಿಂದ ಏನಾಗ್ತದೆ, ಸೂರಿ ಮಾರಾಟದಿಂದಲೂ ಕೂಡ ಅದು ತಪ್ಪಿಸಿಕೊಳ್ಳಕ ಸಾಧ್ಯತೆ ಹೆಚ್ಚಿರ್ತದೆ. ಅದೇ ರೀತಿ ಇತರೆ ವಿಧಾನಗಳು ಕೂಡ ಬರ್ತಾವ. ಬಹುಮುಖ ವಿನಿಮಯ ದರಗಳನ್ನ ಪ್ರಯೋಗ ಮಾಡತಕ್ಕಂಥದ್ದಾಗ್ಲಿ, ಆಮದುಗಳ ಮೇಲೆ ಉಪಕರಣಗಳನ್ನು ವಿಧಿಸುವುದಕ್ಕಾಗ್ಲಿ, ಆರೋಗ್ಯ ಮತ್ತು ಯೋಗಕ್ಷೇಮ ಕಾಪಾಡುವ ನೆಪದಲ್ಲಿ ಕೆಲವು ನಿರ್ದಿಷ್ಟ ಸರಕುಗಳ ಆಮದುಗಳು ಕೂಡ ಪ್ರತಿಬಂಧಿಸ್ತಕ್ಕಂಥದ್ದು ಕಂಡು ಬರ್ತದೆ. ಅದೇ ರೀತಿ ಲಾಸ್ಟ್ ಒನ್, ಆಮದು ಮಾಡಿಕೊಂಡ ಪ್ರತಿ ವಸ್ತುವಿಗೂ ಅಷ್ಟೇ ಪ್ರಮಾಣದ ಸ್ವದೇಶಿ ವಸ್ತುಗಳನ್ನ ಖರೀದಿಸಬೇಕೆಂದು ಆಯ್ತದಾರ ಮೇಲೆ ಷರತ್ತುಗಳನ್ನು ಹೇರ್ತಕ್ಕಂಥದ್ದು. ಏನ್ ಆಮದು ಮಾಡ್ಕೊಂಡಿರ್ತಾರ ಪ್ರತಿ ವಸ್ತುವಿಗೂ ಅಷ್ಟೇ ಪ್ರಮಾಣದ ಸ್ವದೇಶಿ ವಸ್ತುಗಳನ್ನು ಕೂಡ ಅವ್ರು ಖರೀದಿಸಬೇಕಂತ ಏನ್ ಮಾಡ್ತಾರಲ್ಲ, ಆಯ್ತದಾರರ ಮೇಲೆ ಕೂಡ ಷರತ್ತುಗಳನ್ನ ವಿಧಿಸುವುದರ ಮೂಲಕ ಕೂಡ ಅದನ್ನ ಏನು ವಿರೋಧಿ ಕ್ರಮವಾಗಿ ಕಂಡು ಬರ್ತದ ಅಂತ ಹೇಳ್ತಾರ. ಇದಿಷ್ಟೆಲ್ಲ ಬರ್ತಕ್ಕಂಥದ್ದು ಏನ್ರಿ, ಇದು ಸೂರಿ ಮಾರಾಟ ಅಂದ್ರೇನು, ಸೂರಿ ಮಾರಾಟದ ವಿರೋಧ ಕ್ರಮಗಳು ಈ ರೀತಿಯಾಗಿ ಕಂಡು ಬರ್ತಾವ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.